ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಇವತ್ತಿಂದ ಏನಪ್ಪ ಕೆಲಸ ಅಂತ ಹೇಳಿದ್ರೆ, ಮೇಲೆಲ್ಲ ಜಟ್ಟೆಲ್ಲ ಹಾಕಿ ಮೇಲಿನ ತೋಟ ಎಲ್ಲ ಮುಗಿಸಿದ್ದೆ. ಇವತ್ತು ಕೆಳಗೆ ಪ್ಲೇಟ್ ಬಿಚ್ಚಿ ನೀರನ್ನ ಹಾಸ್ತಿದ್ದೆ. ಪೈಪ್ನೆಲ್ಲ ಜೋಡಿಸಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರೋಣ ಅಂತ ಹೋಗ್ತಿದ್ದೆ. ಅಷ್ಟರಲ್ಲಿ ನಮ್ಮ ಬಸವರಾಜಣ್ಣವ್ರು ಕೂತ್ಕೊಂಡಿದ್ರು. ಅವ್ರನ್ನ ಮಾತಾಡಿಸಿ ತೋಟಕ್ಕೆ ಹೋಗೋಷ್ಟರಲ್ಲಿ ನಮ್ಮೂರಲ್ಲಿ ಓರಿ ಹಬ್ಬ ಇದೆ ಅಂತ ಗೊತ್ತಾಯ್ತು. ಓರಿ ಹಬ್ಬ ಅಂತ ಹೇಳಿದ್ರೆ ಏನು ದೊಡ್ಡಕ್ಕೇನು ಮಾಡಿಲ್ಲ, ಸಣ್ಣ ಹುಡುಗರು ಮಾಡಿರೋದು. ನಮ್ಮ ಬ್ಯಾಚ್ ಅವರು ಮಾಡಿಲ್ಲ, ನಮ್ಗಿನ್ನ ಮೇಲಿರೋರು ಮಾಡಿಲ್ಲ, ನಮ್ಗಿನ್ನ ಕೆಳಗಿರೋರು ಮಾಡ್ತಾ ಇದ್ದಾರೆ ಇವಾಗ ಓರಿ ಹಬ್ಬನ. ಕಮಿಟಿಯರ ಕೋಲ್ ಹಿಡ್ಕೊಂಡ್ ಬಿಟ್ಟು ಕೊಕ್ಕೆ ಹಿಡ್ಕೊಂಡಾರೆ. ಅಷ್ಟರಲ್ಲಿ ಇವ್ರು ಕೂಡ ಬಂದ್ರು ಹಬ್ಬ ನೋಡಕ್ಕೆ. ನಿಜ ನನಗೆ ಅವ್ರ ವಯಸ್ಸಲ್ಲಿ ಓರಿ ಹಬ್ಬದೆಲ್ಲ ಹುಚ್ಚಿರ್ಲಿಲ್ಲ. ದೇವರಾಟ, ಚಿನ್ನಿದಂಡು ಅದು ಇದು ಅಂತ ಆಟ ಆಡಿದೀನಿ. ಹಂಗೆ ಹೊಳೆ ಹಟ್ಟಿ ಪವನ ಮತ್ತೆ ಆದಿತ್ಯಗೆ ನಮ್ಮೂರಲ್ಲಿ ಟೆಂಡರ್ ಹಿಡೀರಿ ಅಂತ ಹೇಳಿದೆ. ಏನದು ಅಂದ್ರೆ ಫೋಟೋಗ್ರಫಿ. ಅವ್ರು ಯಾಕೋ ಬೇಡ ಅಂತ ಹೇಳಿದ್ರು. ಮತ್ತೆ ಅಕ್ಕಪಕ್ಕದೂರವರೆಲ್ಲ ಹುಡುಗರೆಲ್ಲ ಬಂದು ಸೇರ್ಕೊಂಡ್ಬಿಟ್ಟಿದ್ರು. ಇವರು ಕೂಡ ಮೊದಲಿಗೆ ದೇವ್ರನ್ನೆಲ್ಲ ಪೂಜೆ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಿದ್ರು. 1 ಗಂಟೆಗೆ ಅಂತ ಹೇಳಿದ್ರು ಎಲ್ರಿಗೂ. 1 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು. ನನಗಂತೂ ಫುಲ್ ಖುಷಿಯಾಗಿ ಹೋಗ್ಬಿಡ್ತು. ಏನೋ ಒಂದ್ ಮಾಡ್ಬಿಟ್ಟು ಇಷ್ಟೊಂದು ಜನ ಸೇರಿಸಿದಾರಲ್ಲ ಇವರು ಅಂತ. ಹಂಗೆ ಸ್ವಲ್ಪ ಕಾರಣಾಂತರಗಳಿಂದ ಹಬ್ಬ ನಿಲ್ತು. ಇನ್ನೂ ಏನೋ ಮುಂದೆ ದೊಡ್ಡದಾಗಿ ಮಾಡ್ತಾರೆ ಅನ್ನೋ ನನ್ನ ನಂಬಿಕೆ ಇದೆ. ಅದನ್ನೆಲ್ಲ ಮುಗಿಸಿ ಸೀದಾ ನಾನು ತೋಟದ ಕಡೆ ಹೊರಟೆ ದನ ಹೊಡ್ಕೊಂಡು. 6 ಗಂಟೆ ತನಕ ಮೇಯಿಸ್ಕೊಂಡು ಮನೆಗೆ ಬಂದೆ. ಅಲ್ಲಿಂದ ಸೀದಾ ನಮ್ಮ ರವಿ ಬರ್ತಡೇ ಇತ್ತು ಅಂತ ಒಳ್ಳೆಯವ್ರಿಗೆ ಹೋದೆ ಕೇಕ್ ತರೋಣ ಅಂತ. ಬರ್ಡೇ ಎಲ್ಲ ಮಾಡಿ ಮನೆಗೆ ಹೋದೆ. ಇದಾಗಿತ್ತು ಇವತ್ತಿನ ದಿನಚರಿ.